ದ ಲಾರ್ಡ್. ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನ ಶ್ರೇಷ್ಠವಾದ ಉನ್ನತವಾದಂತಹ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ವಿ ಆರ್ ಸೋ ಹ್ಯಾಪಿ ಫಾರ್ ಯು. ನಿಮ್ಮೆಲ್ಲರ ನಿಮಿತ್ತವಾಗಿ ಕರ್ತನಲ್ಲಿ ಸಂತೋಷಿಸುತ್ತೇವೆ. ಬಲವಾದ ಕಾರ್ಯ ನಿಮ್ಮೆಲ್ಲರ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಪ್ರತಿದಿನ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ನಿಂದ ನಿಮಗೆ ಮತ್ತೊಂದು ಸಾರಿ ಶುಭವನ್ನು ತಿಳಿಸುತ್ತೇನೆ. ಪ್ರತಿದಿನವೂ ಕೂಡ ಒಂದು ದೇವರ ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಬೆಳಗ್ಗೆ ಎದ್ದ ನಂತರವಾಗಿ ದೇವರ ವಾಗ್ದಾನವನ್ನು ಓದುವಂಥದ್ದು ಬಹಳ ಆಶೀರ್ವಾದಕರವಾದಂಥದ್ದು. ನಿಮ್ಮಲ್ಲಿ ಅನೇಕರು ಪತ್ರಗಳನ್ನು ಬರೆಯುತ್ತಾ ಇದ್ದೀರಾ, ಇಮೇಲ್ಸ್ಗಳನ್ನು ಕಳುಹಿಸುತ್ತಾ ಇದ್ದೀರಾ, ಈ ವಾಗ್ದಾನದ ಮೂಲಕ ಹೇಗೆ ಆಶೀರ್ವದಿಸಲ್ಪಡುತ್ತಿದ್ದೀರಾ ಎಂಬುದಾಗಿ. ಭಕ್ತನಾದ ಪೌಲನು ಹೇಳುತ್ತಾನೆ ಅಲ್ವಾ, ಯೇಸು ಕ್ರಿಸ್ತನ ಸ್ವಾರೂಪ್ಯ ನಿಮ್ಮಲ್ಲಿ ಉಂಟಾಗುವ ತನಕ ಎಂಬುದಾಗಿ. ಯಾಕೆ ಈ ಭಕ್ತಿ, ಯಾಕೆ ಈ ಪ್ರಾರ್ಥನೆ, ಯಾಕೆ ಈ ವಾಕ್ಯ ಧ್ಯಾನ ಅಂದರೆ ಕ್ರಿಸ್ತನ ಸ್ವಾರೂಪ್ಯವು ನಮ್ಮಲ್ಲಿ ಉಂಟಾಗಬೇಕೆನ್ನುವುದೇ ದೇವರ ಆಲೋಚನೆ. ದೇವರ ವಾಗ್ದಾನವನ್ನು ಕೇಳುವಂತ ಪ್ರತಿ ಸಾರಿ ಕೂಡ ಅಂತಹ ಒಂದು ಆಲೋಚನೆಯನ್ನು ಕೂತುಕೊಳ್ಳಿ, ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಕೀರ್ತನೆಗಳು 32ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದೋಣವ. ಇಫ್ ಯು ಹ್ಯಾವ್ ಬೈಬಲ್, ಪ್ಲೀಸ್ ಟರ್ನ್ ವಿತ್ ಮಿ ಟು ದ ಬುಕ್ ಆಫ್ ಸ್ಯಾಮ್ಸ್ 32 and verse 7. ನೀನೇ ನನಗೆ ಮರೆಯು, ನಿರಾಪಾಯವಾಗಿ ನನ್ನನ್ನು ಕಾಯುವಿ, ವಿಮೋಚನಾ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ. ಯು ಆರ್ ಮೈ ಹೈಡಿಂಗ್ ಪ್ಲೇಸ್. ನನ್ನ ಮರೆಯು ನೀವೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕ ಸಾರಿ ನೋಡಿರಿ, ಯಾವುದಾದರೂ ಯುದ್ಧವೇ ಆಗಿರಲಿ ಅಥವಾ ಪ್ರತಿಕೂಲ ಪರಿಸ್ಥಿತಿಯು ಎದುರಾಗುವಾಗ, ಯುದ್ಧವು ತೀವ್ರವಾಗಿ ನಡೆಯುತ್ತಾ ಇರುವಂತಹ ಸಮಯದಲ್ಲಿ ಸೈನಿಕರು ಒಂದು ಹೈಡಿಂಗ್ ಪ್ಲೇಸ್ಗೆ ಹೋಗುತ್ತಾರೆ. ಅಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾರೆ, ತಮ್ಮನ್ನು ತಾವು ಕಾಪಾಡಿಕೊಳ್ಳುತ್ತಾರೆ. ಮನುಷ್ಯನ ಜೀವಿತದಲ್ಲಿ ಕೆಲವು ಸಾರಿ ಶ್ರಮೆಯು, ಇಕ್ಕಟ್ಟುಗಳು, ದುರಾತ್ಮ ಶಕ್ತಿಯು ಒಂದು ಬಿರುಗಾಳಿಯಂತೆ ಪ್ರವಾಹದೋಪಾದಿಯಲ್ಲಿ ನಮ್ಮ ಮೇಲೆ ಬೀಳುವಾಗ ನಮ್ಮ ಮರೆಯು ಯಾರು? ಹೂ ಈಸ್ ಅವರ್ ಹೈಡಿಂಗ್ ಪ್ಲೇಸ್? ಬೈಬಲ್ನಲ್ಲಿ ಕೀರ್ತನಗಾರನು ಹೇಳುತ್ತಾನೆ, ದೇವರೇ ನನ್ನ ಮರೆಯು ನೀವೇ. ಶತ್ರುಗಳು ನನ್ನನ್ನು ಹಿಂದಟ್ಟುವಾಗ, ಭಯಂಕರವಾದಂತಹ ದುಷ್ಟರು ನನ್ನ ವಿರುದ್ಧವಾಗಿ ಬರುವಾಗ, ಕೆಲವು ಸಾರಿ ಪರಿಸ್ಥಿತಿಯು ನನ್ನನ್ನು ಅಲ್ಲೋಲ ಕಲ್ಲೋಲ ಮಾಡುವಾಗ ನಾನು ಎಲ್ಲಿಗೆ ಹೋಗಬೇಕು? ಯಾರ ಬಳಿಗೆ ಹೋಗಬೇಕು? ಸಾಧಾರಣವಾಗಿ ನಮಗೆ ಏನಾದರೂ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ ಯಾರೋ ಒಬ್ಬರು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಅಥವಾ ಯಾರೋ ನಮ್ಮನ್ನು ಆತುಕೊಳ್ಳಬೇಕೆಂಬುದಾಗಿ ಅವರ ಬಳಿಗೆ ಓಡಿ ಹೋಗುವುದಕ್ಕೆ ನಾವು ಇಷ್ಟಪಡುತ್ತೇವೆ. ಆದರೆ ಬೈಬಲ್ ಹೇಳುತ್ತಾ ಇದೆ, ಅಂತಹ ಸಮಯದಲ್ಲಿ ನಮ್ಮ ಮರೆಯು ಆತನೇ, ನಮ್ಮ ಹೈಡಿಂಗ್ ಪ್ಲೇಸ್ ಆತನೇ ಆಗಿದ್ದಾನೆ. ಯುದ್ಧದ ಸಮಯದಲ್ಲಿ ಕೆಲವು ಪ್ರಾಂತ್ಯಗಳಿರುತ್ತದೆ, ಅದು ಬಹಳ ಸೆನ್ಸಿಟಿವ್ ಆದಂತಹ ಪ್ಲೇಸ್ಗಳು. ಫಾರ್ ಎಕ್ಸಾಂಪಲ್, ನಾವು ಇಸ್ರೇಲ್ ದೇಶಕ್ಕೆ ಹೋಗುವುದಾದರೆ ಆ ಗಾಜಾ ಎಲ್ಲೆಯ ಸಮೀಪದಲ್ಲಿರುವಂತಹ ಪ್ರಾಂತ್ಯಗಳಲ್ಲಿ ಕೆಲವು ಬಂಕರ್ಸ್ ಇರುತ್ತದೆ. ಅದೆಲ್ಲವೂ ಕೂಡ ಸಾಮಾನ್ಯ ಜನರಿಗೋಸ್ಕರವಾಗಿ ಗವರ್ನಮೆಂಟ್ ಕಟ್ಟಿರುವಂತಹ ಬಂಕರ್ಸ್. ಅವೆಲ್ಲವೂ ಕೂಡ ಯಾವಾಗಾದ್ರೂ ಸರಿ ಮಿಸೈಲ್ಸ್ ಅನ್ನು ಪ್ರಯೋಗಿಸುವಾಗ ಶತ್ರು ದೇಶದವರು ಇವರೆಲ್ಲರೂ ಕೂಡ ಏನು ಮಾಡುತ್ತಾರೆ ಅಂದರೆ ತಮ್ಮ ಮನೆಯನ್ನು ಬಿಟ್ಟು ಆ ಬಂಕರಲ್ಲಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾರೆ. ಅದರಲ್ಲಿ ಇರುವಂತವರಿಗೆ ಭದ್ರತೆ ಇರುತ್ತದೆ, ಅದರಲ್ಲಿ ಇರುವಂತವರಿಗೆ ಸುರಕ್ಷತೆ ಇರುತ್ತದೆ. ಅಷ್ಟೇ ಬಿಟ್ಟರೆ ಆ ಸಮಯದಲ್ಲಿ ನಾನು ಆಚೆ ತಿರುಗಾಡುತ್ತೇನೆ, ಇಷ್ಟಾನುಸಾರವಾಗಿ ಇರುತ್ತೇನೆ ಎಂಬುದಾಗಿ ಹೇಳುವಾಗ ಇಕ್ಕಟ್ಟಿಗೆ ಗುರಿಯಾಗುವಂತಹ ಪರಿಸ್ಥಿತಿ ಇರುತ್ತದೆ. ದೇವರ ವಾಕ್ಯ ಹೇಳುತ್ತಾ ಇರುವಂತಹ ಮಾತು, ಯೇಸು ಕ್ರಿಸ್ತನು ನಮಗೆ ಮರೆಯೂ ಆಗಿದ್ದಾರೆ. ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಪ್ರತಿಕೂಲ ವಾತಾವರಣದಲ್ಲಿ ಆತನನ್ನು ಹೊರತುಪಡಿಸಿ ನಮ್ಮನ್ನು ಧೈರ್ಯಪಡಿಸುವಂತವರು ಬೇರೆ ಯಾರೂ ಇಲ್ಲ. ಆತನನ್ನು ಹೊರತುಪಡಿಸಿ ನಮಗೆ ಆಶ್ರಯ ಬೇರೆ ಯಾರೂ ಇಲ್ಲ. ಆದ್ದರಿಂದ ನಾವು ದೇವರ ಬಳಿಗೆ ಬರಬೇಕು. ಆತನೇ ನಮಗೆ ಮರೆಯು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ, ಶ್ರಮೆಯಿಂದ ನೀನು ನನ್ನನ್ನು ತಪ್ಪಿಸುತ್ತೀಯ. ಕ್ರೈಸ್ತರಿಗೆ ಶ್ರಮೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಯಾವತ್ತೂ ಹೇಳುವುದಿಲ್ಲ. ಕ್ರೈಸ್ತರು ಕೆಲವು ಸಂದರ್ಭದಲ್ಲಿ ಇಕ್ಕಟ್ಟಿಗೆ ಗುರಿಯಾಗುವುದಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಿಲ್ಲ. ಆದರೆ ನಮಗೆ ಇರುವಂತಹ ನಿರೀಕ್ಷೆ, ನಮ್ಮ ಭರವಸೆ, ಆ ಶ್ರಮೆಯಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಯಾಕೆ ಅಂದರೆ ಆತನಿಗೆ ನಾವು ಸಾಕ್ಷಿಗಳಾಗಿರುವುದಕ್ಕಾಗಿ. ಯಾವ ಶ್ರಮೆಯನ್ನು ನಾವು ಎದುರಿಸುತ್ತಾ ಇದ್ದೇವೋ, ಯಾವ ಶ್ರಮೆಯು ನಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಾ ಇದೆಯೋ, ಅದರಿಂದ ನಮ್ಮನ್ನು ಬಿಡಿಸುವುದರ ಮೂಲಕ ಆತನು ತನ್ನ ನಾಮವನ್ನು ಮಹಿಮೆಪಡಿಸಿಕೊಳ್ಳುತ್ತಾರೆ. ಬೈಬಲ್ ಅಲ್ಲಿ ನೀವು ಯಾರನ್ನೇ ಆದರೂ ನೋಡಿರಿ, ಶ್ರಮೆ ಇಲ್ಲದೆ ಯಾರೂ ಕೂಡ ಇಲ್ಲ. ಎಷ್ಟೋ ಶ್ರಮೆಯಲ್ಲಿ, ಇಕ್ಕಟ್ಟಲ್ಲಿ ಅವರು ಪ್ರಯಾಣ ಮಾಡುತ್ತಾ ದೇವರ ಮಹಿಮೆಗೋಸ್ಕರವಾಗಿ ಅವರು ಜೀವಿಸಿದರು. ದಾನಿಯೇಲನ ಜೀವಿತವನ್ನು ಪರಿಶೀಲಿಸುವುದಾದರೆ, ಅವನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅವನನ್ನು ತೆಗೆದುಕೊಂಡು ಹೋಗಿ ಸಿಂಹದ ಗವಿಯಲ್ಲಿ ಹಾಕಿದರು. ಸಿಂಹದ ಗವಿಯಲ್ಲಿ ಹಾಕದೆ ಹಾಗೆ ಕಾಪಾಡಬಹುದಾಗಿತ್ತಲ್ಲ ಎಂಬುದಾಗಿ ಕೆಲವರು ಪ್ರಶ್ನಿಸಬಹುದು. ಆದರೆ ದಾನಿಯೇಲನ ಮೂಲಕವಾಗಿ ದೇವರು ಇನ್ನೂ ಹೆಚ್ಚು ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಅಂದುಕೊಂಡರು. ಆದ್ದರಿಂದ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟರೂ ಕೂಡ ದಾನಿಯೇಲನು ದೇವರಿಂದ ಕಾಪಾಡಲ್ಪಟ್ಟನು. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಅದೇ ಪರಿಸ್ಥಿತಿ. ನಮ್ಮ ಸುತ್ತಲೂ ಕೂಡ ಸಿಂಹಗಳು ಸೇರಿರುವಾಗ ದೇವರು ನಮ್ಮನ್ನು ಭದ್ರಪಡಿಸಿದ್ದಾರೆ. ಯಾವತ್ತೂ ಅಧೈರ್ಯ ಪಡಬೇಡ, ಕುಗ್ಗಿ ಹೋಗಬೇಡ. ನನ್ನ ಸಮಯ ಮುಗಿತೂರಿ, ದೇವರು ಕೂಡ ನನ್ನನ್ನು ಕೈ ಬಿಟ್ಟಿದ್ದಾರೆ. ಈ ಸ್ಥಿತಿಯಲ್ಲಿ ದೇವರು ನನ್ನನ್ನು ತಂದಿದ್ದಾರಲ್ಲ,
ಆತನು ನನ್ನನ್ನು ಮರೆತು ಹೋಗಿದ್ದಾನೇನೋ ಎಂಬುದಾಗಿ ಯಾವತ್ತೂ ಕೂಡ ಅಧೈರ್ಯ ಪಡಬೇಡ. ನೀನು ಧೈರ್ಯವಾಗಿರಬೇಕು, ದೇವರನ್ನು ಸೇವಿಸಬೇಕು, ದೇವರನ್ನು ಘನಪಡಿಸಬೇಕು, ಅನೇಕರಿಗೆ ಮಾದರಿಯಾಗಿರಬೇಕು. ಅಂತಹ ಕೃಪೆ ದೇವರು ನಿಮಗೆ ಕೊಡಬೇಕೆಂದು ಕೋರುತ್ತೇನೆ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಮರೆ ಮಾಡುವವನು ಆತನು, ಶ್ರಮೆಯಿಂದ ನಮ್ಮನ್ನು ಬಿಡಿಸುವವನು ಆತನು, ಆನಂತರ ವಿಮೋಚನಾ ಧ್ವನಿಯಿಂದ ನಮ್ಮನ್ನು ಆವರಿಸುವಂತಹ ದೇವರು ಆತನು. ವಿಮೋಚನಾ ಧ್ವನಿ ದೇವರನ್ನು ಸ್ತುತಿಸುವಂಥದ್ದು, ಆತನನ್ನು ಘನಪಡಿಸುವಂಥದ್ದು. ಹಾಗಾಗಿ ನಾವು ಕೇಳುತ್ತೇವೆ, ನಮ್ಮ ದೇವರು ಎಷ್ಟು ಸಾಮರ್ಥ್ಯವುಳ್ಳವನು ಅಂದರೆ ನಿನ್ನ ಪ್ರತಿ ಪ್ರಾರ್ಥನೆಯನ್ನು ಕೂಡ ಸ್ತುತಿಯಾಗಿ ಮಾರ್ಪಡಿಸುವುದಕ್ಕೆ ದೇವರಿಗೆ ಸಾಮರ್ಥ್ಯ ಉಂಟು. ವಾಟ್ ಎವರ್ ಯು ಆರ್ ಪ್ರೇಯಿಂಗ್ ಫಾರ್, ಗಾಡ್ ವಿಲ್ ಟರ್ನ್ ಇಟ್ ಆಸ್ ಎ ಪ್ರೈಸ್. ಧೈರ್ಯವಾಗಿರು, ದೇವರನ್ನು ಸೇವಿಸೋಣ. ಈ ದಿನವೆಲ್ಲ ಈ ವಾಗ್ದಾನವನ್ನು ಜ್ಞಾಪಿಸಿಕೊಂಡು ದೇವರನ್ನು ನಮ್ಮ ಮರೆಯಾಗಿ ಮಾಡಿಕೊಂಡು ಶ್ರಮೆಯಿಂದ ನಾವು ಆಚೆ ಬರೋಣ. ವಿಮೋಚನಾ ಧ್ವನಿಯಿಂದ ದೇವರನ್ನು ಸ್ತುತಿಸೋಣ. ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ಈ ದಿನ ನೀವು ನಮಗೆ ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ವಾಗ್ದಾನದ ಮೂಲಕವಾಗಿ ಬಲಪಡಿಸಿ ಧೈರ್ಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಒಂದನ್ನು ಹೇಳುತ್ತಾ, ನಮ್ಮ ಪ್ರಿಯರೆಲ್ಲರನ್ನೂ ಕೂಡ ಬಲಪಡಿಸಿ ದಿನಕ್ಕೆ ಬೇಕಾದಂತಹ ಶಕ್ತಿ, ಪ್ರಭಾವ, ಮಹಿಮೆಯನ್ನು ಅವರಿಗೆ ದಯಪಾಲಿಸಿರಿ. ಪರಿಶುದ್ಧಾತ್ಮನಾದ ದೇವ, ಬಲವಾದ ನಿಮ್ಮ ಅಭಿಷೇಕದಿಂದ ಪ್ರತಿಯೊಬ್ಬರನ್ನು ಸ್ಪರ್ಶಿಸಿ ಒಂದು ಶಕ್ತಿಯುತವಾದಂತಹ ಜೀವಿತವನ್ನು ಜೀವಿಸುವುದಕ್ಕೆ ಪ್ರತಿಯೊಬ್ಬರನ್ನು ಕೂಡ ನೀವೇ ಸಿದ್ಧಪಡಿಸಬೇಕೆಂಬುದಾಗಿ ಕೋರುತ್ತಾ, ಯೇಸು ಕ್ರಿಸ್ತನ ಅತ್ಯುನ್ನತವಾದಂತಹ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. God bless you, dear friends. Have a wonderful day.